ವೀಕ್ಷಕರೇ, ಪಿಒಪಿ ಗಣಪತಿ ಮೂರ್ತಿಗಳಿಗಿಂತ ಪರಿಸರ ಸ್ನೇಹಿಯಾಗಿರುವ ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಯಬೇಕಿದೆ ಎಂದು ಪಿಎಸ್ಐ ಸಂಜೀವ್ ತಿಪ್ಪಾರೆಡ್ಡಿ ಹೇಳಿದರು. ನಾಲತವಾಡ ಪಟ್ಟಣದ ಪೊಲೀಸ್ ಹೊರಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಸುಂದರವಾದ ಸಂಸ್ಕೃತಿಯಾಗಿದೆ. ಇಲ್ಲಿ ಎಲ್ಲ ಧರ್ಮಗಳ ಹಬ್ಬಗಳಲ್ಲಿ ಪರಸ್ಪರ ಬಾಂಧವ್ಯದಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ನಾಲತವಾಡ ಪಟ್ಟಣದ್ದು ಶಾಂತಿಗೆ ಹೆಸರಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲ. ಇಲ್ಲಿನ ಹಿರಿಯರು ಸೌಹಾರ್ದದಿಂದ ಹಬ್ಬಗಳನ್ನು ಆಚರಣೆ ಮಾಡುತ್ತಿದ್ದಾರೆ. ಲೌಡ್ ಸ್ಪೀಕರ್ಗಳನ್ನು ಮಿತಿಯಾಗಿ ಬಳಸಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವ ಸಂಘದವರು ಕಡ್ಡಾಯವಾಗಿ ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆದುಕೊಳ್ಳಬೇಕು ಎಂದರು. ವಿದ್ಯುತ್ ಅಲಂಕಾರಕ್ಕೆ ಬಳಸುವ ವೈರ್ ಗುಣಮಟ್ಟದಾಗಿರಲಿ. ಒತ್ತಾಯಪೂರ್ವಕವಾಗಿ ಮತ್ತೊಬ್ಬರಿಂದ ಹಣ ವಸೂಲಿ ಮಾಡುವುದು ಕಂಡುಬಂದರೆ ಕ್ರಮ ವಹಿಸಬೇಕಾಗುತ್ತದೆ ಎಂದರು. ಗಣೇಶ ವಿಸರ್ಜನೆ ದಿನ ಡಿಜೆಯ ಪರವಾನಗಿ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ದಯವಿಟ್ಟು ಹಿರಿಯರು ಯುವಕರಿಗೆ ಡಿಜೆ ಬಳಸದಂತೆ ತಿಳಿ ಹೇಳಬೇಕು ಎಂದರು. ಅಂಜುಮನ್ ಕಮಿಟಿ ಅಧ್ಯಕ್ಷ ಲಾಳೆ ಮಸಕ್ ಔಟಿ ಮಾತನಾಡಿದರು. ಹೆಚ್ಚಿನ ಸಿಬ್ಬಂದಿಗಳಿಗೆ ಬೇಡಿಕೆ. ಶಾಂತಿ ಸಭೆ ಮುಗಿದ ನಂತರ ಪಟ್ಟಣದ ಜನರು ನಾಲತವಾಡ ಪೊಲೀಸ್ ಹೊರಠಾಣೆಗೆ ಸಿಬ್ಬಂದಿಗಳನ್ನು ಹೆಚ್ಚಿಸಬೇಕು ಎಂದು ಪಿಎಸ್ಐ ಅವರಿಗೆ ಮನವಿ ಮಾಡಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಸವರಾಜ ಗಂಗನಗೌಡರ್, ಅಂಬರಪ್ಪ ಸಿರಿ ಪರಮಣ್ಣ ತೋಟದ್, ವಿವಿಧ ಓಣಿಯ ಶಿವಪ್ಪ ಗಂಗನಗೌಡರ್, ಈಶ್ವರ್ ಕುಂಟೋಜಿ, ಪರಸಪ್ಪ ತದ್ಬಿರಿ ಮುದುಕಪ್ಪ, ಚೆಲ್ವಾದಿ ಶಿವು ಲೊಟಗೇರಿ, ವೀರೇಶ್ ಕಂದಗಲ್, ಸುನಿಲ್ ಕ್ಷತ್ರಿ, ಗುಂಡಪ್ಪ ಚೆಲ್ವಾದಿ, ಮಂಜುನಾಥ್ ಕಟ್ಟಿಮನಿ, ಮೆಹಬೂಬ್ ಅಳ್ಳೂರ್, ರಿಯಾಜ್ ಸುಲ್ತಾನ್ಪುರ, ಶಿವು ಕುಂಬಾರ, ಶಿವು ಪಟ್ಟಣಶೆಟ್ಟಿ, ಶಿವು ಆಲ್ಕೊಪುರ, ಮೆಹಬೂಬ್ ಹಿರೇಮನಿ, ಮುತ್ತು ಕ್ಷತ್ರಿ ಹಾಗೂ ಪೊಲೀಸ್ ಪೇದೆಗಳಾದ ಬಸವರಾಜ್ ಚಿಂಚೋಳಿ, ಹನುಮಂತ ಹೆಬ್ಬುಲಿ ಹಾಗೂ ಇನ್ನಿತರರು ಇದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, ಎಂಡಿ, ಯೂಟ್ಯೂಬ್ ಚಾನಲ್, ನಾಲತವಾಡ. ಈಗ ಮುಂಬರುವಂಥ ಈ ಒಂದು ಗಣೇಶ ಹಬ್ಬವನ್ನು ವಿಜೃಂಭಣೆಯನ್ನು ಮಾಡುವಂಥ ಒಂದು ಹಬ್ಬ ಆಗಿರೋದ್ರಿಂದ ದಯವಿಟ್ಟು ಕೆಲವರು ಏನೋ ಸಣ್ಣ ಪುಟ್ಟ ಘಟನೆಗಳಾಗದ ಹಾಗೆ ಅದನ್ನು ಹಿರಿಯರಾದಂಥವ್ರು ಕೂಡಿಕೊಂಡು ಅದ್ಯಾವುದೋ ಅಹಿತಕರ ಘಟನೆಗಳು ನಡೆಯದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಆ ಸಣ್ಣವರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಈ ಒಂದು ಅರ್ಥಪೂರ್ಣವಾದಂಥ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೈಮುಗಿ ಕೇಳಿಕೊಂಡು ಆ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಏನು ರೂಲ್ಸ್ ಇದೆ ಅದನ್ನು ಯಾವ ಥರ ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಸಾಹೇಬರು ಹೇಳ್ತಾರೆ. ಅದನ್ನು ಸ್ವಲ್ಪ ಪೂರ್ಣವಾದಂಥ ಹಬ್ಬವನ್ನು ಆಚರಣೆ ಮಾಡಬೇಕಂತ ನಮ್ಮಲ್ಲಿ ಏನೇನು ಸರ್ಕಾರದ ರೂಲ್ಸು ರೆಗ್ಯುಲೇಷನ್ಸ್ ಇರ್ತವೆ ಅದನ್ನು ಪಾಲನೆ ಮಾಡಿರಿ. ದಯವಿಟ್ಟು ನಾನೇ ಸರ್ಕಾರ ನಮಗೆ ಬೇಕಾಗುತ್ತೆ ಅದನ್ನು ನಾವು ಖಂಡಿತವಾಗಿಯೂ ಕೂಡ ಮಾಡ್ತೀವಿ. ಅದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಸಾಹೇಬರು ಕೂಡ ತಮಗೆ ಅದನ್ನೇನು ಮಾರ್ಗದರ್ಶನ ಅದೇನೇನು ಸೂಚನೆಗಳಿಗೆ ಕೊಡ್ತಾರೆ. ದಯವಿಟ್ಟು ಅದನ್ನು ಕೇಳಿಕೊಂಡು ಶಾಂತಿ ಸಭೆಗೆ ಆಗಮಿಸಿದಂಥ ಎಲ್ಲ ನಾಲತವಾಡ ವಿಭಾಗದ ಎಲ್ಲ ನಾಗರಿಕರಿಗೆ ನಿಮ್ಮ ಉದ್ಯಮ ಪೊಲೀಸ್ ಠಾಣೆಯವರಿಂದ ಹಾಗೂ ನಾಲತವಾಡ ಹೊರಠಾಣೆ ವತಿಯಿಂದ ನಿಮಗೆಲ್ಲರಿಗೂ ಆತ್ಮೀಯವಂಥ ಸ್ವಾಗತವನ್ನು ಬಯಸ್ತೀನಿ. ಈ ಅನಾದಿ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಹಬ್ಬಗಳು ನಡ್ಕೊಂಡು ಬಂದಿದ್ದಾವೆ. ನಮ್ಮೆಲ್ಲ ಸಮಾಜದಲ್ಲಿ ನಡ್ಕೊಂಡು ಬಂದಿದ್ದಾವೆ. ಆ ಪ್ರಕಾರ ನಡ್ಕೊಂಡು ಬಂದಾಗ ನಾವು ಪ್ರತಿ ವರ್ಷ ಹಬ್ಬಗಳನ್ನ ಆಚರಣೆ ಮಾಡ್ತಿರ್ತೀವಿ. ಈ ಗಣೇಶ ಹಬ್ಬ ಬಂದಾಗ ಈ ಸಂಖ್ಯೆಗಳು ಕಡಿಮೆ ಆಗಂಗಿಲ್ಲ. ಈ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಸಂಖ್ಯೆಗಳು ಕಡಿಮೆ ಆಗಲ್ಲ. ಹಾಗೆ ಓಣಿಗಳು ಏರಿಯಾಗಳ ಜಾಸ್ತಿ ಆಗ್ತಾವಲ್ಲ, ಹಾಗೆ ಈ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾವೆ. ಮತ್ತು ಗಣಪತಿ ಹಬ್ಬ 3 ಹಂತದಾಗೆ ಇದಾಗುತ್ತೆ. ಒಂದು ಪ್ರತಿಷ್ಠಾಪನೆ ದಿನ, ಆಮೇಲೆ ಪ್ರತಿಷ್ಠಾಪನೆಯಿಂದ ವಿಸರ್ಜನೆ ಆಗುವ ಅವಧಿಗಳಿಗೆ ಅವಾಗಿಂದ ನಾವು ಸ್ವಲ್ಪ ಏನೋ ಕಾರ್ಯಕ್ರಮ ಇರ್ತಾವೆ. ಪ್ರಸಾದ, ಅನ್ನ ಪ್ರಸಾದ, ಸಂಗೀತ ಕಾರ್ಯಕ್ರಮ ಮತ್ತು ಏನು ಮಕ್ಕಳ ಒಂದು ಮನೋರಂಜನೆ ಕಾರ್ಯಕ್ರಮ ಇರ್ತಾವೆ. ಆಮೇಲೆ ಹೊಳ್ಳಿ ಲಾಸ್ಟಿಗೆ ವಿಸರ್ಜನೆ ಆಗ್ತೀವಿ. ಈ ಥರ 3 ಹಂತದಲ್ಲಿ ಇದನ್ನಾಗತ್ತೆ ಗಣೇಶ ಹಬ್ಬದ ಇದನ್ನಾಗುತ್ತೆ. ಹಾಗಾಗಿ ಪ್ರತಿಯೊಂದು ಧರ್ಮದವರು ಏನು ಒಗ್ಗಟ್ಟಿಂದ ಬಂದಿರಲಿಲ್ಲ, ಆ ಥರ ನಿಮ್ಮ ಓಣಿಲಾಯಿತು, ನೀವಾಯಿತು, ಹಿರಿಯರು ಎಲ್ಲರೂ ಇಲ್ಲ, ಒಂದು ಒಳ್ಳೆಯ ಸಂದೇಶ ಏನು ನಡ್ಕೊಂಡು ಬಂದಿದೆ ಹಿಂದಿಂದ, ಆ ಪರಂಪರೆಯನ್ನು ನೀವು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೀಡಬೇಕಾದ್ರೆ ಒಂದು ನೀವು ಹೆಂಗೆ ನಿಮ್ಮ ಹಿರಿಯರು ಹೆಂಗೆ ಈಗ ಒಂದು ಪಾಲನೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಇಲಾಖೆ ಜೊತೆ ಆಯಿತು, ಸರ್ಕಾರ ಸುತ್ತೋಲೆಗಳಾಯಿತು, ನಾವೆಲ್ಲ ಹೇಳ್ತಿರ್ತೇವೆ. ನಮಗೆಲ್ಲ ಯಾವತ್ತೂ ನಮ್ಮ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಸಹಕಾರ ಇದ್ದಾಗ ಮತ್ತು ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ಆ್ಯಕ್ಚುಲಿ ಏನಾರ ಸಣ್ಣ ಪುಟ್ಟ ಏನೋ ಅವಘಡಗಳಾದರೆ ಭಾಳ ಕೇಸ್ ಆಗೋದು ನಿಮ್ಮಂಥವ್ರ ಮೇಲೆ ಆಗತ್ತೆ. ಸಣ್ಣ ನಿಮ್ಮ ಅಲ್ಲಿ ಏನಿರ್ತಾರ, ಯುವಕರು ಇರ್ತಲ್ಲ, ಖಾಲಿ ಕಲ್ತಿರ್ತಾರೆ, ಕೇಸ್ ವಗೇರೆ ಹೊಳ್ಳೆಲ್ಲ ಏನಾಗುತ್ತೆ ಅಫೆಕ್ಟ್ ಆಗೋದ್ರೆ ಏನು ಹೊಳ್ಳೆ ಏನೋ ಜಾಬ್ ವೆರಿಫಿಕೇಷನ್ ಬಂದಾಗ ನಮ್ಮಂತಕ್ಕೆ ಬರ್ಬೇಕು. ಜಾಬ್ ವೆರಿಫಿಕೇಷನ್ ಯಾಕೆ ಬರ್ತಂದ್ರೆ ಅಥವಾ ಕ್ರಿಮಿನಲ್ ಹಿನ್ನೆಲೆ ತಿಳ್ಕೊಳಕ್ಕೆ ಅವ್ರು ಹಿಂದೆ ಏನು ಮಾಡ್ಯಾನಪ್ಪ ಆಗ್ತೀವಿ. ಆ್ಯಕ್ಚುಲಿ ಪೂರ್ವಾಪರ ತಿಳ್ಕೊಳಕ್ಕೆ ನಾವು ಮಾಡಲೇಬೇಕಂತ ಆ ಥರ ಇರುತ್ತೆ. ಆ್ಯಕ್ಚುಲಿ ಏನರ ಆ ಥರ ಅಫೆನ್ಸ್ ಆದಾಗ
ಅದನ್ನು ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ ಈಗ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಕಡೆ ಒಂದು ಇಲ್ಲಿ ಫ್ರೆಂಡ್ಸ್ ಇವನ್ ಬೆಂಗಳೂರಾಗಾದರೂ ಗೊತ್ತಾಗುತ್ತೆ ಆ್ಯಕ್ಚುಲಿ ಆ ಥರ ಈ ಪಾಸ್ಪೋರ್ಟು ಜಾಬ್ ವೆರಿಫಿಕೇಷನ್ ಯಾರು ಬಂದಾದ್ರೂ ಗೊತ್ತಾಗುತ್ತೆ. ನಾವು ಕೆಲವೊಂದು ರಿಜೆಕ್ಟು ಮಾಡ್ತಿರ್ತೀವಿ ಆ ಥರ. ಈ ಸಣ್ಣ ಪುಟ್ಟ ಏನೋ ಇನ್ಸಿಡೆಂಟ್ ಆಗಿ ಮೊನ್ನೆ ಗುಂಡ್ಕಚ್ಚಿಗೆ ಅವೆಲ್ಲ ರಿಜೆಕ್ಟ್ ಆಗಿ ಹೋಗೋರಲ್ಲ, ಅವ್ರೆಲ್ಲ ಫಾರಿನ್ಗೆ ಹೋಗ್ಬೇಕಾಗಿತ್ತು, ಪಾಸ್ಪೋರ್ಟ್ ವೆರಿಫಿಕೇಷನ್ ಈ ಥರ ಇನ್ಸಿಡೆಂಟ್ ಇರ್ತಾವೆ. ಹಾಗಾಗಿ ಇದೇನಕ್ಕೆ ಸಂಭ್ರಮಾಚರಣೆ ಇನ್ನೊಂದು ಅನ್ಯ ಭೂಮಿಗಾಯಿತು, ಅನ್ಯ ಧರ್ಮಕ್ಕಾಯ್ತು, ಜಾತಿಗಾಯಿತು, ಯಾವುದೇ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಆ್ಯಕ್ಚುಲಿ ನಮ್ಮ ಸಂಭ್ರಮಾಚರಣೆ ಇನ್ನೊಬ್ಬರಿಗೆ ಧಕ್ಕೆ ಹಾನಿ ಆ್ಯಕ್ಚುಲಿ ಸಮಸ್ಯೆ ಆಗತ್ತೆ. ಸಮಸ್ಯೆ ಆಗಿ ಏನು ಕಾನೂನು ಪ್ರಕ್ರಿಯೆ ಆಗತ್ತಲ್ಲ ಅದಾಗತ್ತೆ. ಹಂಗೆ ಊರೆಲ್ಲ ನೀವು ಹಿರಿಯರು ಇರ್ತೀರಿ. ಮತ್ತು ಏನಂದರೆ ಈ ಗಣಪತಿ ಪ್ರತಿಷ್ಠಾಪನೆ ಹಂತದಲ್ಲಿ ಈಗ ಅವನು ಹೋದ ವರ್ಷ ನೀವೆಲ್ಲ ವೈರ್ಗಳನ್ನ ಇಟ್ಟಿರ್ತಿರಲ್ಲ, ತೆಗೆದು ಹಾಕಿರ್ತಿರಲ್ಲ, ಆ ವೈರ್ ಕಟ್ಟಾಗಿರ್ತಾವೆ. ಅವನ್ನೆಲ್ಲ ಸ್ವಲ್ಪ ಚೆನ್ನಾಗಿದ್ದು ಹಾಕಿರೋ ಅನುಕೂಲ ಆಗುತ್ತೆ ನಿಮಗೆಲ್ಲ. ಏನಂದರೆ ಏನು ಕಟ್ಟಾಗಿದ್ದು ಏನು ಹೊಳೆ ಏನೋ ತಿಂಗಿದಲ್ಲಿ ಸಣ್ಣಾಗಲಿ ಅಥವಾ ಪೆಂಡಾಲಕ್ಕೆ ಟಚ್ ಆಗೋದಾಗಲಿ ಮತ್ತು ಪೆಂಡಾಲ್ ಟಚ್ ಆದಾಗಿಂದ ಹಾನಿ. ಉದ್ಯೋಗ ಠಾಣಾಧಿಕಾರಿಯವರಿಗೆ ಹಾರ್ದಿಕವಾಗಿ ಸ್ವಾಗತ. ಮತ್ತು ಇಲ್ಲಿಯವರೆಗೆ ನಮಗೆ ಗಣೇಶೋತ್ಸವದ ಪ್ರಯುಕ್ತ ನಾವು ಯಾವ ರೀತಿಯಾಗಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಗಣಪತಿಯನ್ನು ಕೂಡಿಸಬೇಕು ಮತ್ತು ಸೌಹಾರ್ದತೆ ಹೇಗೆ ನಾವು ನಮ್ಮಲ್ಲಿ ಉಳಿಸ್ಕೋಬೇಕು ಅನ್ನುವಂಥ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ನಾವು ಯಾವಾಗಲೂ ಸೌಹಾರ್ದತೆಗೆ ಹೆಚ್ಚಿನ ಒತ್ತು ಕೊಡುವಂಥ ಜನ 40 ಜನ. ಎಲ್ಲ ಸಮಾಜದವರು ಸೋದರಕ್ಕಿಂತ ಹೆಚ್ಚಾಗಿ ನಾವು ಎಲ್ಲ ಹಬ್ಬವನ್ನು ಮಾಡುತ್ತೇವೆ. ಯಾವುದೇ ರೀತಿಯ ಇನ್ನೂವರೆಗೆ ಯಾವುದೇ ರೀತಿಯ ಅಂಥ ಗಲಭೆ ಆಗಲಿ ಮತ್ತೊಂದಾಗಲಿ ನಮ್ಮೂರಲ್ಲಿ ಆದಂಥ ಘಟನೆ ಇಲ್ಲ. ತುಂಬ ಸೋದರತ್ವ ಮತ್ತು ಸಂಬಂಧ ನಮ್ಮಲ್ಲಿ ಇದೆ, ತುಂಬ ಗಟ್ಟಿಯಾಗಿದೆ. ಸಣ್ಣ ಹುಡುಗರು ಏನೋ ಒಂದು ಇದು ಇರ್ತಾರೆ, ಅದಕ್ಕೆಲ್ಲ ಹಿರಿಯರು ಕೂಡಿ ಸಂಭಾಳಿಸ್ಕೊಂಡು ಪ್ರತಿಯೊಂದು ಹಬ್ಬನೂ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಸಮಸ್ತ ಸಮಾಜದ ಪರವಾಗಿ ನಾನೊಂದು ಭರವಸೆ ಕೊಡ್ತೀನಿ ಸಾಹೇಬರಿಗೆ, ಆ ರೀತಿ ಯಾವುದೇ ರೀತಿಯ ಘಟನೆ ನಮ್ಮೂರಲ್ಲಿ ಆಗಂಗಿಲ್ಲ. ನಾವು ಏನಾದರೂ ಇದ್ದರೆ ನಾವು ಹಿರಿಯರು ಕುಂತು ನಿಂತ ಎಲ್ಲ ಹಬ್ಬವನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ಹಬ್ಬ ಎಲ್ಲ ಜಾತಿಯ ಜನ ಸೇರಿ ಮಾಡುವಂಥ ಪದ್ಧತಿ ನಮ್ಮೂರಲ್ಲಿದೆ. ಹಾಗಾಗಿ ನಮ್ಮೂರಲ್ಲಿ ಯಾವುದೇ ರೀತಿಯ ಗಲಭೆ ಆಗಂಗಿಲ್ಲ ಅನ್ನುವಂಥ ಭರವಸೆಯನ್ನು ಸಾಹೇಬರಿಗೆ ನಾವು ಇಷ್ಟು ಜವಾಬ್ದಾರಿತವಾಗಿ ನಮಗೆ ಹಬ್ಬ ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ 4 ವಾರ್ಡ್ ಜನತೆಯ ಪರವಾಗಿ ನಮಗೆ ಧನ್ಯವಾದ.